ಅಲ್ವಾ ಮಡಿಲೇ ನೀರು ತೊಗೊಂಡು ಹೋಗೋಣ ಅಂತ ಹೇಳಿ ಮೊದಲೇ ಕೊಡ ಇಟ್ಟು ಹೋಗಿನ್ ನೋಡು. ಇನ್ನು ನೀರೂ ಬಂದಿಲ್ಲ. ಅದ್ರ ಜೊತೆ ಆಗಲೇ 4 ಜನ ಕೊಡ ಇಟ್ಟು ಹೋಗ್ಬಿಟ್ಟಾರ ನೋಡು. ಏನು ಮಾಡ್ಬೇಕು ಈ ನೀರಿಂದ ಒಂದು ಸಾಕಾಗ್ಯದ ನೋಡು. ಅಕ್ಕ ಇನ್ನ ನೀರ್ ಬಂದಿಲ್ಲೇನಕ್ಕ? ಇಲ್ಲ ಯವ್ವಾ ನೀರ್ ಬರ್ತತೇನೋ ಅಂತ ಹೇಳಿ ಆಗ್ಲೇ ಬಿಂದಿಗೆ ಇಟ್ಟು ಹೋಗಿನ್ ನೋಡು. ದಗದಿಗೆ ಹೋಗ್ಬೇಕು, ಹೊತ್ತಾಗ್ತೈತಿ, ಇನ್ನ ನೀರೇ ಬಂದಿಲ್ಲ ನೋಡು. ಏನ್ ಮಾಡ್ಬೇಕು ಏನು? ಇನ್ನ ರೊಟ್ಟಿ ಮಾಡ್ಬೇಕು. ಹೌದು, ನನಗೂ ಮಡಿಲೇ ನೀರು ಬೇಕಂತ ಹೇಳಿ ಯಾವಾಗೋ ಬಿಂದಿಗೆ ತಂದಿಟ್ಟಿನಿ. ಇನ್ನು ನೀರೂ ಇಲ್ಲ, ಏನೂ ಇಲ್ಲ. ಯಾವಾಗ ಬಿಡ್ತಾನೋ ಏನೋ ಸಾಕಾಗ್ಯದವ. ನನಗೂ ಮನ್ಯಾಗ ನೈವೇದ್ಯ ಮಾಡಬೇಕು, ಪೂಜಾ ಮಾಡಬೇಕು. ಹೌದಕ್ಕ, ನಂಗೂ ಹೊಲಕ್ ಬುತ್ತಿನೂ ಕಟ್ಬೇಕು, ನಂಗೂ ಹೋಗ್ಬೇಕಾಗೈತಿ. ದಗದೈತಿ, ನೀರ್ ಬಂದವ, ಇನ್ನ ನೋಡ್ಕೊಂಡು ಹೋಗೋಣಂತೆ ಬಂದೆ ನೋಡು. ಅಯ್ಯೋ ಆಂಟಿ, ಇನ್ನು ನೀರು ಬಂದೇ ಇಲ್ವಾ? ಇಲ್ಲ ನಾವು ಅದಕ್ಕೆ ಕಾಯಕತ್ತೀವಿ ನೋಡು. ಅಯ್ಯೋ, ನೀರು ಬರುತ್ತೇನೋ ಅಂತ ಹೇಳಿ ಬಿಂದಿಗೆ ಇಟ್ಟಾಗಲೇ ಹೋಗಿದ್ದೇನೆ ಆಂಟಿ. ಹುಡುಗರಿಗೆಲ್ಲ ಡಬ್ಬಿ ಮಾಡಿ ಬಂದು ತೊಗೊಂಡು ಹೋಗೋಣ ಅಂತಲೇ ಬಂದೆ. ಈಗ ಇನ್ನೇನು ಮಧ್ಯಾಹ್ನ ಬಂದುಬಿಡ್ತಾರೆ. ಅಡುಗೆಗೆ ಮಾಡೋಕ್ಕೆ ಎಲ್ಲ ನೀರು ಬೇಕು. ನೀರು ಬಂದಿರ್ತದೇನೋ ಅಂತ ಬಂದರೆ ಇನ್ನು ನೀರೇ ಬಂದಿಲ್ವಾ? ಇಲ್ಲ, ನಾವು ಅದಕ್ಕೆ ಕಾಯ್ಲಿಕ್ಕತ್ತೀವಿ ನೋಡವ್ವ. ಏನೋ ಇವನಿಗೊಂದು ಟೈಮೇ ಇರೋದಿಲ್ಲ. ಬಿಟ್ಟರೆ ಬೆಳಗ್ಗೆ ಬಿಟ್ಟುಬಿಡ್ತಾನೆ, ಇಲ್ಲ ಅಂದರೆ ಇಡೀ ದಿನ ಬಿಡಲ್ಲ, ಇಲ್ಲಾಂದರೆ ಇಡೀ ದಿನ ಬಿಡ್ತಿರ್ತಾನೆ. ಹೌದವ, ನಮಗೂ ಹೊತ್ತಾಗ್ತೈತಿ. ಬುತ್ತಿ ಕಟ್ಬೇಕು, ಹೊಲಕ್ಕೆ ಹೋಗ್ಬೇಕು, ಎಮ್ಮಿನೆಲ್ಲ ತೊಳಿಬೇಕು. ನೀರು ಬೇಕಾಗ್ಯಾವ. ಬಿಂದಿಗೆ ಇಟ್ಟು ಹೋಗಿ ನೋಡು, ಇನ್ನ ನೀರೇ ಬಂದಿಲ್ಲ. ಅಯ್ಯೋ, ಇನ್ನು ನೀರೇ ಬಂದಿಲ್ವಾ? ಇಲ್ಲನೇ, ನಾವು ಅದೇ ನೋಡ್ತಿದ್ದೀವಿ. ಅಯ್ಯೋ, ಯಾವಾಗೋ ಬಿಂದಿಗೆ ಇಟ್ಟು ಹೋಗಿದ್ದೀನಿ. ನನಗೆ ಆಫೀಸಿಗೆ ಇವರಿಗೆ ಡಬ್ಬಿ ಮಾಡಿ ಕಟ್ಟಬೇಕು ಆಯಿತು, ಅದಕ್ಕೆ ಹೋಗಿದ್ದೆ. ಇನ್ನೂ ಬಂದಿಲ್ವಾ? ಮಧ್ಯಾಹ್ನಗೆಲ್ಲ ನೀರು ಬರುತ್ತೇನೋ ಅಂತ ನಾನು ನಮ್ಮ ರಿಲೇಟಿವ್ಸ್ನೆಲ್ಲನೂ ಕರೆದಿದ್ದೀನಿ. ಅಡುಗೆ ಮಾಡೋಕ್ಕೆ ಎಲ್ಲದಕ್ಕೂ ನೀರು ಬೇಕು. ನಮಗೂ ಅಷ್ಟೇ, ಎಲ್ಲರೂ ನೀರಿಗೋಸ್ಕರನೇ ಕಾಯ್ತಿದ್ದೀವಿ. ಯಾವಾಗೋ ಇಟ್ಟೋಗಿದ್ದೀವಿ ಬಿಂದಿಗೆ, ಇನ್ನು ನೀರೇ ಬಂದಿಲ್ಲ ನೋಡು. ಅಯ್ಯೋ, ಇನ್ನ ನೀರೇ ಬಂದಿಲ್ವಾ? ಅಯ್ಯೋ, ನಂದು ನೋಡಿದ್ರೆ ಕಾಲ್ಸು ಎಲ್ಲ ಮುಗಿಸಿ ಬರೋಷ್ಟೊತ್ತಿಗೆ ನೀರು ಬಂದಿರ್ತದೇನೋ ಅಂತ ಅಂದ್ಕೊಂಡಿದ್ದೆ. ಇನ್ನ ಬಂದಿಲ್ವಾ? ನನಗೆ ನೀರು ಬೇಕು. ಮನೆಯಲ್ಲಿ ಸ್ವಲ್ಪ ಕೆಲಸ ಇದೆ. ನೀರು ಬಂದಿದೇನೋ ಅಂತ ನೋಡಕ್ಕೆ ಬಂದರೆ ಇನ್ನ ನೀರೇ ಬಂದಿಲ್ವಾ? ಓ ಗಾಡ್. ಹ್ಞೂನವ, ನಾವು ಅದಕ್ಕೆ ಕಾಯ್ಲಿಕ್ಕತ್ತೀವಿ ನೋಡು. ನನಗೆ ಮಡಿಲೇ ನೀರು ಬೇಕಾಗ್ಯದ. ಈ ನೀರಿನ ಸಲುವಾಗಿ ಒಂದು ಸಾಕಾಗಿದೆ ಆಂಟಿ. ಯಾವಾಗ ಬರತ್ತೋ ಏನೋ ಗೊತ್ತೇ ಆಗೋದಿಲ್ಲ. ಬೆಳಗಿಂದ ಕಾಯ್ದು ಸಾಕಾಗೋಗುತ್ತೆ. ಹೌದೇ, ಸಾಕಾಗತ್ತೆ. ಆ ಟ್ಯಾಂಕರಿಗಾರೆ ಹೇಳೋಣ ಅಂತಂದರೆ ಅವನು ಒಂದೊಂದು ಸತಿ ಬರ್ತಾನೆ, ಒಂದೊಂದು ಸತಿ ಬರೋದಿಲ್ಲ. ಅದೇನು ಟ್ಯಾಂಕರ್ ಏನೋ ನಮ್ಮವ್ವ ಕ್ಯಾಟ್ ವಾಂಡ ನೀರು ತರ್ತಾನೆ. ಹೌದಾ ಆಂಟಿ, ಅದ್ರಾಗ ತುಂಬ ಜರ್ಮ್ಸು ಕೀಟಗಳೆಲ್ಲ ಇರುತ್ತೆ. ತುಂಬ ಡಿಸೀಸಸ್ ಆಗುತ್ತೆ. ಹೊಟ್ಟೆ ಸರಿ ಇರಲ್ಲ, ಏನೇನಿಲ್ಲ. ಅದು ನೀರು ತರ್ಸೋದೇ ಬೇಡ ಅನ್ಸ್ಬಿಡತ್ತೆ ಒಂದು ಸತಿ ಚಲೋನು ಬರ್ತಾವ. ಏನು ಮಾಡಬೇಕು ಖರೆ? ಒಂದು ಸತಿ ಹಂಗೆ, ಒಂದು ಸತಿ ಹಿಂಗೆ ಬರ್ತಾವ. ಏನೋ ಈ ನೀರಿನ ಸಲುವಾಗಿ ಸಾಕಾಗಿದೆ ನೋಡ್ರಿ ಆಂಟಿ. ಯಾವಾಗ ನೀರು ಬಿಡ್ತಾನೋ ಯಾವಾಗಿಲ್ಲೋ ಗೊತ್ತೇ ಆಗೋದಿಲ್ಲ. ಈಗ ಏನು ಮಾಡ್ಬೇಕು ಹೇಳು? ಯಾರು ನೀರು ಬಂದಿದ್ದು ಯಾರು ಹೇಳ್ತಾರೆ ನಮಗೆ? ಕಾಯ್ಕೊಂಡು ಕೂಡ್ಬೇಕು ಈಗ. ಇಲ್ಲ ಮತ್ತೆ ಹೋಗ್ಬೇಕು, ಮತ್ತೆ ಬರ್ಬೇಕು. ಏನಕ್ಕ ಹೆಂಗಂತಿದ್ದಿ? ದಗದವ ಅಲ್ಲಿ ಮನ್ಯಾಗ ದಗದೊರಗೂಡವ. ಆಮೇಲೆ ಬುತ್ತಿ ಕಟ್ಬೇಕು. ಇನ್ನ ಮಕ್ಳು ಬಂದ್ಬಿಡ್ತಾರ, ಎಲ್ಲ ಅವ. ಬೇಕಾದಷ್ಟು ಕೆಲಸ ಅಕ್ಕ. ಎಷ್ಟು ಸತಿ ಅಂತ ಬರುದು? ಅಯ್ಯೋ, ಮಕ್ಕಳು ಬೇರೆ ಬಂದುಬಿಡ್ತಾರೆ. ಮತ್ತೆ ಅವ್ರಿಗೆ ಊಟ ಇದು ಅನ್ಕೊತ ಕೂತ್ರೆ ಸಾಯಂಕಾಲ ಆಗಿದ್ದೇ ಗೊತ್ತಾಗಲ್ಲ. ನೀರು ಯಾವಾಗ ಬರುತ್ತೋ ಏನೋ ಗೊತ್ತೇ ಆಗೋದಿಲ್ಲ ಆಂಟಿ. ಈಗ ಏನು ಮಾಡಬೇಕು? ನಾನು ಒಂದು ಕೆಲಸ ಮಾಡ್ತೀನಿ ತಡಿ. ಫೋನ್ ಮಾಡಿ ಕೇಳ್ತೀನಿ ನೀರು ಯಾವಾಗ ಬರುತ್ತೆ ಏನು ಅಂತ ಹೇಳಿ. ಅಂದರೆ ನಮ್ಗೆ ಗೊತ್ತಾಗುತ್ತೆ ನೀರು ಯಾವಾಗ ಬರುತ್ತೆ ಅಂತ ಹೇಳಿ. ಆವಾಗ ಬಂದರೆ ಆಯ್ತೇಳೆ. ಅಷ್ಟೋ ತನಕ ನಾ ಎಲ್ಲಿದ್ದು ಕಾಯ್ಕೊಂಡು ಕೂಡ್ಲವ? ಅಲ್ಲೇ ಮನ್ಯಾಗ ಒಂದಿಟ್ಟವ ನೀರು, ಅದನ್ನೇ ತೊಗೊಂಡು ಪೂಜೆ ಗೀಜೆ ಮುಗಿಸ್ಕೊಂಡ್ಬಿಡ್ತೀನಿ ಅಷ್ಟೇ. ನಾನು ಅದೇ ಮಾಡ್ತೀನಕ್ಕ. ಒಂದಿಷ್ಟು ನೀರವ, ಅದರಿಂದನೇ ಎಮ್ಮೆ ಗಿಮ್ಮಿ ತೊಳೆದು ಲಗು ಮುಗಿಸ್ಕೊಂಡ್ಬಿಡ್ತೀನಿ. ಬುತ್ತಿ ಗಿತ್ತಿ ಕಟ್ಟಿ ಮಾಡ್ಲಿಕ್ಕೆ ಬರ್ತೈತಿ. ಅಷ್ಟೇ ಆಂಟಿ, ನಾನು ಕೂಡ ಹಂಗೆ ಮಾಡ್ತೀನಿ. ಹುಡುಗರಿಗೆಲ್ಲ ಸ್ವಲ್ಪ ಲಂಚ್ ಎಲ್ಲ ಪ್ರಿಪೇರ್ ಮಾಡಿ ಆಮೇಲೆ ನೋಡಿದ್ರೆ ಆಯಿತು. ನಾನು ಅಷ್ಟೇ ನಮ್ಮ ರಿಲೇಟಿವ್ಸಿಗೆ ಹೇಳ್ತೀನಿ ನಾಳೆ ಬರ್ರಿ ಅಂತ ಹೇಳಿ.
ನಾನು ನೋಡ್ತೀನಿ ಕಾಲ್ಸು ಇವೆಲ್ಲ ಆಮೇಲೆ ಸೆಟ್ ಮಾಡಿದರೆ ಆಯಿತು. ನೀರು ಯಾವಾಗ ಬರುತ್ತೆ ಏನೋ ಗೊತ್ತಿಲ್ಲಲ್ಲ, ಅದಕ್ಕೆ ಸ್ವಲ್ಪ ಹೊರಗೆ ಹೋಗಿ ಊಟ ಗೀಟ ಮುಗಿಸ್ಕೊಂಡು ಬಂದರೆ ಆಯಿತು. ಏನ್ರವ ಏನು ಎಲ್ಲರೂ ಕೊಳೆ ಹತ್ರ ಬೇಂದಿಗಿಟ್ಟು ಹಿಂಗೆ ನಿಂತ್ಬಿಟ್ಟಿರಿ? ಅಣ್ಣ ಬೇಸತ್ ನೀವು ಬಂದಿದ್ದು, ನೀರಿಗಾಗಿ ಖಾಲಿ ಕತ್ತೀವಣ್ಣ. ಯಾವಾಗ ಬರ್ತವೋ ಏನೋ, ಯಾವಾಗೋ ಬೆಳಗಿಂದ ಇಟ್ಟಿವಿ, ದಗದಾವ ಏನು ಮಾಡ್ಬೇಕಂತ ಅದೇ ಮಾತನಾಡ್ಸಿವಣ್ಣ. ನಿಮ್ಗೇನಾರು ಗೊತ್ತೈತೇನಣ್ಣ ನೀರು ಯಾವಾಗ ಬರ್ತೈತಿ ಏನಂತ? ಅಯ್ಯ ನಮ್ಮವ್ವ, ಇವತ್ತು ನೀರು ಬರಂಗಿಲ್ಲ. ಹಾಂ, ನೀರು ಬರಲ್ಲ ಯಾಕ? ಅಯ್ಯ ಅದೇನೋ ಪೈಪ್ಲೈನು ರಿಪೇರಿಗೆ ಅಂತ ತೆಗ್ದಾರಂತವ. ಇವತ್ತು ಬೆಳಗ್ಗೆನೇ ಅಲ್ಲೆಲ್ಲ ಡಂಗುರ ಸಾರಿಸಿದ್ರು. ನೀವು ಕೇಳಿಲ್ಲೇನು? ಇವತ್ತು ಇಡೀ ದಿನ ನೀರು ಬರಂಗಿಲ್ಲ ಅಂತ. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿ ಗೊತ್ತಿಲ್ಲ. ನಾವು ಅದಕ್ಕೆ ಅಲ್ಲಿ ದಗದ ನಡೆದೈತಿ, ಅಲ್ಲಿ ಹೊಂಟೀವಿ. ಹೋ ಗಾಡ್ ನೋ. ಅಂದರೆ ಇವತ್ತು ನೀರಿಲ್ಲನಾ ನಮ್ಗೆ ಇಡೀ ದಿನ? ಇಲ್ಲ ತಂಗಿ, ಇವತ್ತು ನೀರು ಬರಂಗಿಲ್ಲ. ನಾಳೆ ಮಧ್ಯಾಹ್ನ ಮೇಲೆ ನೀರು ಬರ್ತಾವಂತೇನೋ ಸುದ್ದಿ, ಇನ್ನೂ ಗೊತ್ತಿಲ್ಲ. ಅದು ಯಾವಾಗ ರಿಪೇರ್ ಆಗ್ತತೋ ಏನೋ ಗೊತ್ತಿಲ್ಲ. ಅದೇ ಇವತ್ತು ಬೆಳಗ್ಗೆ ಡಂಗುರ ಸಾರಿಸ್ತಿದ್ರಲ್ಲ, ಆವಾಗ ನಾನು ಕೇಳಿದೆ. ಅಯ್ಯಮ್ಮ, ಹಂಗಾರೆ ಏನು ಮಾಡಬೇಕು ಏನು? ಸರಿ ತಂಗಿ, ನಾನು ಹೋಗ್ತೀನಿ, ನಂಗೆ ಹೊಲದಾಗ ದಗದೈತಿ. ಸರಿ ಅಣ್ಣ, ಓ ಬಾ. ಹಂಗೆ ಅಲ್ಲಿ ನಮ್ಮ ಮಾತ ಸಿಕ್ಕರೆ ಹೇಳು, ಇಲ್ಲಿ ಹಿಂಗೆ ನೀರು ಬಂದಿಲ್ಲ, ಅದಕ್ಕೆ ಬುತ್ತಿ ಕಟ್ಟೋದು ಸ್ವಲ್ಪ ಇವತ್ತು ಆಗಂಗಿಲ್ಲ ಅಂಥೇಳಿ. ಆತಂದ್ರೆ ಸಂಜೆಗೆ ಮನೆಗೆ ಬಂದೇ ಊಟ ಮಾಡಂತ ಹೇಳೋಣ. ಆತ ತಂಗಿ, ಹೋಗ್ತೀನಿ. ಈಗೇನು ಮಾಡ್ಬೇಕಂಟಿ? ಏನೋವ ನನಗೂ ಗೊತ್ತಿಲ್ಲ, ಅಷ್ಟೇ ನಾನು ಮುಗಿಸ್ತೀನಿ. ಮತ್ತೇನು ಮಾಡ್ಬೇಕು ಅಷ್ಟೇ. ಆಂಟಿ, ನನ್ನ ಹತ್ರ ಒಂದು ಐಡಿಯಾ ಇದೆ, ನಾವೆಲ್ಲರೂ ಸೇರಿ ಅದನ್ನು ಮಾಡೋಣ. ಏನು ಹೇಳು ತಂಗಿ? ಹೆಂಗಿದ್ರು ನಾವೆಲ್ಲರೂ ಸೇರಿದ್ದೀವಿ, ಇಲ್ಲೇ ಒಂದು ಪಾರ್ಕ್ ಇದೆ ಅಲ್ಲ, ಅಲ್ಲಿ ಹೋಗಿ ಸ್ವಲ್ಪ ಮಧ್ಯಾಹ್ನ ಎಲ್ಲರೂ ಊಟ ಮುಗಿಸ್ಕೊಂಡು ಬಂದ್ಬಿಡೋಣ. ಹೇಗಿದ್ರು ನೀರು ಬಂದಿಲ್ಲ ಏನಿಲ್ಲ. ಹಾಂ, ಇದೊಂಥರ ಚೆನ್ನಾಗಿದ್ದೇನೆ. ಆದರೆ ನಾ ಏನೂ ಮಾಡೇ ಇಲ್ವಾ, ಪೂಜೆ ಮಾಡ್ಬೇಕಾರೆ ಒಂಚೂರು ಸತ್ಯನಾರಾಯಣ ಪ್ರಸಾದ್ ಮಾಡಿದ್ದದ, ಅದೇ ಸ್ವಲ್ಪ ಡಬ್ಬೆ ಹಾಕೊಂಬರ್ತೀನಿ ನೋಡು. ನಾನು ಪಲ್ಯ ಗಿಲ್ಯ ಏನು ಮಾಡಿಲ್ವಾ, ಬೇರೆ ರೊಟ್ಟಿ ಅದಾವ, ರೊಟ್ಟಿ ಬೇಕಾದ್ರೆ ತೊಗೊಂಬರ್ತೀನಿ ನೋಡು. ಆಂಟಿ, ನಾನು ಪಲ್ಯ ಮಾಡಿದ್ದೀನಿ, ಪಲ್ಯ ತೊಗೊಂಬರ್ತೀನಿ ಹೇಳಿ ಆಂಟಿ. ನಾನು ಪುಲಾವ್ ಮಾಡಿದ್ದೆ ಬೆಳಗ್ಗೆ ಟಿಫನಿಗೆ ಅಂಥೇಳಿ, ಅದನ್ನೇ ನಾನು ತೊಗೊಂಬರ್ತೀನಿ. ನಾನು ಸ್ವಲ್ಪ ಸಲಾಡ್ಸು ಚಿಪ್ಸು ಅವೆಲ್ಲ ತಂದಿರ್ತೀನಿ. ಎಲ್ಲರೂ ಸೇರಿ ಹೋಗಿ ಅಲ್ಲಿ ಕೂತು ತಿಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ. ನಾವು ಕೂಡ ಯಾವತ್ತು ಸೇರ್ತೀವಿ, ಏನು ಮಾಡ್ತೀವಿ, ಈ ಟೈಪ್ ಆದಾಗೆ ಅಲ್ಲ ನಮಗೂ ಏನಾರು ಸ್ವಲ್ಪ ಸಿಗೋದು. ಸರಿ, ಹಾಗಾದರೆ ಎಲ್ಲರೂ ತೊಗೊಂಬನ್ನಿ, ಇಲ್ಲೇ ಪಾರ್ಕ್ ಹತ್ರ ತಿಂದು ಮಾಡಿ ಸ್ವಲ್ಪ ವಾಕಿಂಗ್ ಮಾಡಿ ಸಾಯಂಕಾಲ ಎಲ್ಲರೂ ಮನೆಗೆ ಹೋಗೋಣಂತೆ. ನಾನು ಸ್ವಲ್ಪ ಮನೆಗೆ ಹೋಗೋದು ಇಷ್ಟು ಲಗು ಲಗು ಮುಗಿಸ್ಕೊಂಡು ಮಾಡಿ ಬಂದುಬಿಡ್ತೀನಿ. ಹೌದು ತಂಗಿ, ನಾನು ಸ್ವಲ್ಪ ಎಮ್ಮಿ ಗಿಮ್ಮಿಗೆಲ್ಲ ಮೇಲಿಕ್ಕದು ಹಾಕಿ ಮಾಡಿ ರೊಟ್ಟಿ ಬುತ್ತಿ ಕಟ್ಕೊಂಡು ಬರ್ತೀನಿ. ಹೆಂಗಿದ್ರು ನಮ್ಮ ಮಾತಾಗಿ ಹೇಳಿ ಕಳಿಸ್ಬಿಟ್ಟಿನಿ, ಅಣ್ಣ ಹೇಳ್ತೀನಿ ಅಂತ ಹೇಳೋಣ. ನಾನು ದಗದ ಲಘುನ ಮುಗಿಸ್ಕೊಂಡು ಬಂದುಬಿಡ್ತೀನಿ. ಹೌದು, ನಾನು ಕೂಡ ಅಷ್ಟೇ, ಬೇಗನೆ ಬಂದುಬಿಡ್ತೀನಿ. ಅಲ್ಲಿ ಕರೆಕ್ಟಾಗಿ 1 ಗಂಟೆಗೆ ಸೇರೋಣ ಆಂಟಿ. ಯಾಕಂದರೆ ಅಲ್ಲೆಲ್ಲ ಬೇಗ ಬೇಗ ಮುಗಿಸ್ಕೊಂಡು ಮಾಡಿ ನಾವು ಅಲ್ಲೇ ಸ್ವಲ್ಪ ಎಲ್ಲ ವಾಕಿಂಗ್ ಗೀಕಿಂಗ್ ಮುಗಿಸ್ಕೊಂಡು ಸಾಯಂಕಾಲ ಮನೆಗೆ ಹೋದರೆ ಆಯಿತು. ಇದೊಂದು ರೀತಿ ಚೆನ್ನಾಗಾಯಿತು ಬಿಡು, ನೀರು ಬರಲ್ದು. ನಾವೆಲ್ಲರೂ ಸೇರಿ ಮಾಡಿ ಯಾವಾಗಿದು ಮಾಡ್ಬೇಕು ಹೇಳು? ಇವತ್ತು ಚೆನ್ನಾಗೇ ಆಯಿತು ನೀರು ಬರಲ್ದು. ಹೌದನೇ, ಟುಗೆದರ್ನೆಸ್ ಇದ್ರೇ ತುಂಬ ಹ್ಯಾಪಿಯಾಗಿರುತ್ತೆ. ಸರಿ, ಎಲ್ಲರೂ ಬೇಗ ಬೇಗ ತೊಗೊಂಬಂದ್ಬಿಡೋಣ, ಅಲ್ಲಿ ಸೇರೋಣಂತೆ. ಸರಿವಾ, ನಾನು ಹೋಗಿ ತೊಗೊಂಬರ್ತೇನೆ. ನೋಡಕ್ಕ, ಅದಕ್ಕೆ ಹೇಳೋದು ಒಗ್ಗಟ್ಟಿನಲ್ಲಿ ಬಲ ಅದ ಅಂಥೇಳಿ. ಎಲ್ಲರೂ ಸೇರಿ ಹೋಗೋದು ಚಲೋ ಆಯ್ತು ನೋಡಕ್ಕ. ಹಾಯ್ ಫ್ರೆಂಡ್ಸ್, ಈ ನಮ್ಮದು ಸ್ಟೋರಿ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ.